ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಗುಡಿಸ್ಲು ಹತ್ಕೊಂಡು ಉರಿಯುವಾಗ ಆ ಬೆಂಕಿನಾಗೆ ಬೀಡಿ ಹಚ್ಕೊಂಡವನ್ ಮಗಳು ನಾನು. ರಂಗೇಗೌಡ ನನ್ನ ಪರವಾಗಿ ನಿಲ್ತಾನೆ ಅನ್ನೋ ನಂಬಿಕೆ ನನಗದೆ. ಹಂಗೆ ಅವನು ಹೆಂಗ್ ನೆನ್ಸೋದು ಅನ್ನೋದು ನನಗೂ ಸಂದಾಗಿ ಗೊತ್ತದೆ. ಏನು ಆಗಕ್ಕಿಲ್ಲ ಬಂಗಾರ. ಪಂಡಿತ್ರೆ, ನೀವು ಈಟೊಂದೆಲ್ಲ ಪರೀಕ್ಷೆ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಸ್ಯಾನೆ ಭಯ ಆಯ್ತದೆ. ನನ್ನ ಮಗಳ ನಾಡಿ ಏನು ಹೇಳ್ತಿದೆ ಅಂತ ಹೊಸಿ ಬಿರ್ನೆ ಯೋಳಿ ಪಂಡಿತ್ರೆ. ಹೇಳ್ತೀನಮ್ಮ, ಇದೊಂದು ವಿಚಿತ್ರವಾದ ಕೇಸು. ಇದೇ ರೀತಿ ಪರೀಕ್ಷೆ ಮಾಡಿ ಆ ಹುಡುಗಿ ಬಸ್ರಿ ಅಂತ ಹೇಳಿದ್ರೆ ಜನ ಸಂತೋಷ ಪಡ್ತಾರೆ. ಆದರೆ ಅಲ್ಲಿ ಲಗ್ನ ಆಗಿರುತ್ತೆ, ಇಲ್ಲಿ ಪರಿಸ್ಥಿತಿನೇ ಬೇರೆ. ಆದ್ರೂ ನಿಮ್ಗೊಂದು ಸಂತೋಷದ ವಿಚಾರ ಹೇಳ್ತೀನಿ. ನಿಮ್ಮ ಹುಡುಗಿ ಬಸ್ರಿ ಅಲ್ಲ, ಸಂತೋಷನಾ? ಇಲ್ಲ ಇಲ್ಲ, ನನಗೆ ಸಂತೋಷ ಆಗಲ್ಲ. ಇವಳು ಬಸ್ರಿ ಅಂದ್ರೇನೆ ನನಗೆ ಸಂತೋಷ ಆಗೋದು. ಯಾಕೆ ತಾಯಿ, ನನ್ನ ಮುಂಡದ ಮೇಲೆ ರುಂಡ ಇರೋದು ನಿಮ್ಗೆ ಇಷ್ಟ ಇಲ್ವಾ? ರಂಗೇಗೌಡ ಹಟ್ಟಿ ಹೆಣ್ಮಗಳ ಮೇಲೆ ಸುಳ್ಳಾಡೋದಾ? ಯಾಕೆ ತಾಯಿ, ನನ್ನ ಮೇಲೇನಾದ್ರು ದ್ವೇಷ ಆಯ್ತಾ ನಿಮಗೆ? ಅಥವಾ ನಾನು ಸುಳ್ಳು ಹೇಳ್ತೀನಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಿದ್ದೀರಾ ಹೆಂಗೆ? ನೀವೇನು ಸತ್ಯ ಹರಿಶನ ಅಪರಾವತಾರ ಅಂತ ಪರೀಕ್ಷೆ ಮಾಡಬೇಕೇ? ಆ ಶಿವನನ್ ಸೊಸೆ ಬಸರಾಗದೆ ಇದ್ರು 5 ತಿಂಗಳು ಅಂತೆಲ್ಲ ಹೇಳಿ 5,000 ಕಾಣಿಕೆ ತಗೊಂಡೋಗಿದ್ದು ನನಗೇನು ಗೊತ್ತಿಲ್ವೇ? ಈಗ ಅದೇ ಸುಳ್ಳು ಹೇಳೋಕ್ಕೆ ನಾನು 5,000 ಕೊಡ್ತೀನಿ ಅಂದ್ರೆ ಏನಂತೀರಿ? ಬೇಡ ತಾಯಿ, ಹೆಂಗೋ ಪಟ್ಟಣದಲ್ಲಿರೋ ನನ್ನ ಮಗನ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ಅಲ್ಲಿ ಗಂಟ ನನ್ನ ಹೆಸರಿಗೊಂದು ಉಸಿರಿರಲಿ, ಬಿಟ್ಬಿಡಿ ತಾಯಿ ನನ್ನ. ಏನು ಪಂಡಿತ್ರೆ ನೀವು? ಭಾಗ್ಯಲಕ್ಷ್ಮಿ ಬಂದು ನಿಮ್ಮ ಬಾಗಿಲು ಬಡಿಯೋವಾಗ ನಾಳೆ ಬಾ ಅಂತ ಬೋಲ್ಟ್ ನೇತಾಕ್ತೀನಿ ಅಂತೀರಲ್ಲ, ಹೆಂಗೂ ನೀವು ನಾನು ಊರು ಬಿಟ್ಟು ಹೋಗ್ತೀನಿ ಅಂದ್ರೆ ಯಾರಿಗೆ ಯಾಕೆ ಎದುರ್ಕೊಬೇಕು? ನಾನಂತೂ ನನ್ನ ಮಗಳು ಲಗ್ನ ಆಗೋ ಗಂಟ ಇದು ಸುಳ್ಳು ಅಂತ ಯಾರಿಗೂ ಹೇಳೋಕ್ಕಿಲ್ಲ. ಹೆಂಗೂ ಒಂದು ವಾರದಾಗೆ ರಂಗೇಗೌಡ ಲಗ್ನ ಮಾಡಿಸಿ ಮುಗಿಸೋದ್ರೊಳಗೆ ಇವಳು ಹೊಟ್ಟೆನೂ ಸತ್ಯ ಹೇಳೋಕ್ಕಿಲ್ಲ. ಕಾಸಗಾಲ್ದೇ ಇದ್ರು ಒಂದು ಲಗ್ನ ಮಾಡ್ಸಕ್ಕಾದ್ರೂ ಇವಳು ಬಸ್ರಿ ಅಂತ ಒಂದು ಸುಳ್ಳು ಹೇಳೋದ್ರಲ್ಲಿ ತೆಪ್ಪೇನಿದೆ ಅಂತೀನಿ. ಬೇಡವಾ ಬೇಡ, ಆ ಶಿವಣ್ಣನ ಸೊಸೆ ಯಾರಿಗೂ ಹೇಳಕ್ಕಿಲ್ಲ ಅನ್ನೋ ಸುಳ್ಳೆ ನಿಮಗೆ ಗೊತ್ತಾಗ್ಬಿಟ್ಟದೆ. ಹಂಗಿರೋನಾಗ ಈ ಸತ್ಯ ರಂಗೇಗೌಡ್ರಿಗೆ ಗೊತ್ತಾಗದೆ ಇರೋಕ್ಕಾಗದೆ. ನೀನು ಕೊಡೋ 5,000ಕ್ಕೆ ನನ್ನ ತಲೆ ಹಡ ಮಾಡ್ಕೋಕ್ಕಾಗಕ್ಕಿಲ್ಲ ಕಣಮ್ಮ. ಓ, ಕಾಸು ಕಮ್ಮಿ ಆಯಿತು ಅಂತನಾ? ಹೆಂಗೂ ಮುದ್ದು ಉಂಡಿ ಓಟಿದ್ರಲ್ಲಿ 10,000 ಆಯ್ತೆ. ಅದೇ ಕೊಡ್ತೀನಿ, ಹ್ಞೂ ಅಂತೀರಾ? ಓಹೋ, 10,000ಕ್ಕೆಲ್ಲ ನನ್ನ ಹೆಸರು ಹಾಳು ಮಾಡ್ಕೊಳಕ್ಕಾಗೋದಿಲ್ಲ ಸರೋಜಮ್ಮ. ಅಯ್ಯೋ ಶಿವನೇ, ಅನ್ನ ಅಳಿಸಿತ್ತು ನಾಯಿ ಅರ್ದಿತ್ತು ಅನ್ನೋದು ಇದಕ್ಕೆ ಇರಬೇಕು. ಹೆಂಗೋ ಉಸಿರು ಕಟ್ಟಿ 20,000 ಕೊಡ್ತೀನಿ, ಒಪ್ಕೊಂಬಿಡು. ಕಿರಾಣಿ ಅಂಗಡಿ ಶೆಟ್ಟಿ ಬಾಕಿನೇ 20,000 ರೂಪಾಯಿ ಅದೇ. ಹಾಲ್ನವನು, ಇಸ್ತ್ರಿ ಅವನು ಹಾಗೂ ನನ್ನ ಮಗಳ ಮದುವೆಗೆ ಸಾಲ ಕೊಟ್ಟವ್ರನ್ನ ಮರೆಯೋಕ್ಕಾಯ್ತೈತಾ? ಇದು ಸರಿಯಾಗಕ್ಕಿಲ್ಲ. ನಾನು ಸತ್ಯನೇ ಹೇಳ್ಬಿಡ್ತೀನಿ. ಅಣ್ಣ, ನೀವು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ನಿಮಗೂ ಬೇಡ ನನಗೂ ಬೇಡ. ನನ್ನ ಮಗಳ ಸಂತೋಷಕ್ಕೋಸ್ಕರ 40,000 ಕೊಟ್ಬಿಡ್ತೀನಿ. ನನಗೆ ಒಂದು ಸುಳ್ಳು ಹೇಳ್ಬಿಡಿ. ಧಾರಾಳವಾಗಿ ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ, ಚೌಕಾಸಿ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಬಿಟ್ಬಿಡಿ ತಾಯಿ. ಸತ್ಯಮೇವ ಜಯತೆ. ಅಪ್ಪ, ಹಂಗಾರೆ ಮಹೇಶ್ ಮಾಮನ ಜೊತೆ ನನ್ನ ಲಗ್ನ ಆಗಕ್ಕಿಲ್ಲ ಅಂತೀನಿ. ನಂಗೆ ಗೊತ್ತಿಲ್ಲ, ನೀವೇ ಸುಳ್ಳು ಹೇಳಕ್ಕೆ ಹೇಳ್ಬಿಟ್ಟಿತ್ತು ಅಂತ ಎರಡು ಮುಂದೆ ಹೇಳ್ಬಿಡ್ತೀನಿ. ಒಬ್ಳು ಕಮ್ಮಿ ಇದೆ ನೋಡು ನನ್ನ ಕಾಲಿಗೆ. ಬೇಡಮ್ಮ ಬೇಡ, ಇಲ್ಲೇ ತೆಪ್ಪಕ್ಕೆ ಬಿದ್ದಿರು, ನಾನು ಏನಾದ್ರು ಮಾಡ್ತೀನಿ, ಬಿದ್ದಿರು. ಪಂಡಿತ್ರೆ, ಇವ್ರಿಗೆಲ್ಲ ಸಾಂಕದಿಂದ ಬಂದ್ರೆ ತೀರ್ಥವಂತೆ. ಫಲಿತಾಂಶ ಏನು ಅಂತ ಹೇಳ್ಬಿಡಿ. ವಿಚಾರ ಏನು ಅಂದರೆ
ಏನಮ್ಮಿ ಅದು? ನಾನು ಹೇಳ್ತೀನಿ, ಅದು ಮಹದೇಶ್ವರದ ಬೆಟ್ಟದ 1000 ಮೆಟ್ಲನ್ನ 50 ಸಾರಿ ತೊಳೆದ್ರೆ 50,000 ಆಯ್ತಲ್ಲ. ಆ ಪೂಜೆ ಫಲದಲ್ಲಿ ಹುಟ್ಟಿದ ನನ್ನ ಮಗಳು ಕಮಲಿಗೆ 50 ತೊಲ ಬಂಗಾರದ ತಾಳಿ ಮಾಡಿಸಿ ಅದನ್ನು 50 ಜನ ಮುತ್ತೈದರ ಕೈಯಲ್ಲಿ ಮುಟ್ಟಿಸಿ 50,000 ಜನಕ್ಕಾದ್ರೂ ಕರೆದು ಊಟ ಹಾಕಿಸಿ 50 ವರ್ಷನಾದ್ರೂ ನೆನಪಿರೋ ಹಂಗೆ ಲಗ್ನ ಮಾಡಿಸಿ ಹಂಗೆ ಮನೆ ತುಂಬಿಸ್ಕೊಟ್ಟು ಆಮೇಲೆ ಮಗಳು ತುಂಬಿಸವ ಅಂದ್ಕೊಂಡಿದ್ರೆ ಈಗ ನೋಡಿದ್ರೆ ಮಗಳು ತುಂಬಿಸ್ಕೊಟ್ಟು ಮನೆ ತುಂಬಿಸ್ಕೊಳಂಗ ಆಗೋತ್ತಲ್ಲಪ್ಪ ನನ್ನ ಮಗಳ ಜೀವನ. ಅದಕ್ಕೆ ಒಳ್ಳೆ ಸತ್ತವ್ರ ಹಟ್ಟಿನಾಗೆ ಗೋಳಾಡ್ದಂಗೆ ಒದರ್ತಾ ಇದೆಯಲ್ಲ. ಅವ್ರು ಮಾತಾಡ್ತಾರೆ, ಹೊಸ ಸುಮ್ಕಿರು. ಹೇಳಿ ಪಂಡಿತ್ರೆ. ಅವ್ರು 50 ಸಾರಿ ಪರೀಕ್ಷೆ ಮಾಡಿ ನೋಡಿದ್ರು ಫಲಿತಾಂಶ ಒಂದೇ. ಕಮಲಿಗೀಗ 3 ತಿಂಗಳು. ಮೊಮ್ಮಗಳ ನಾಮಕರಣಕ್ಕೆ ಖಂಡಿತ ನನ್ನನ್ನು ಕರಿಬೇಡಿ. 50,000 ಲಿಂಗಗಳ ದರ್ಶನಕ್ಕೆ ನಾನು ಈ ಸಾಯಂಕಾಲನೇ ಹೊರಟಿದ್ದೀನಿ. ದೇವಿ ಅನುಗ್ರಹ ಮಾಡದೇ ಇದ್ದರೆ ಫಲಿತಾಂಶ ಬೇರೆ ಆಗತ್ತೆ. ಪ್ರಯಾಣ ದಿಕ್ಕು ಬದಲಾಗುತ್ತೆ. ಬರ್ತೀನಿ ತಾಯಿ. ಅಂದರೆ 50,000ಕ್ಕೆ ಪಂಡಿತನ ಕೊಂಡ್ಕೊಂಡವಳೆ ಅಂತ ಆಯ್ತು. ಆಟೊಂದು ಕಾಸನ್ನ ಇವಳು ಕೊಟ್ಟವಳ ಇಲ್ಲ ಕೊಡ್ತೀನಿ ಅಂತ ಒಪ್ಕೊಂಡವಳ ಅನ್ನೋದನ್ನು ತಿಳ್ಕೋಬೇಕು. ಗೊತ್ತಾಯ್ತಾ? ನಾನು ಯಾಕೆ ಮಹೇಶ್ ಮಾಮನ ಲಗ್ನ ಆಗಬೇಕು ಅಂತ ಹಠ ಹಿಡಿತಿದ್ದೆ. ಒಂದು ಹೆಣ್ಣಾಗ ನಾನೇ ಎಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಯ್ತದ? ನೀವು ಅರ್ಥ ಮಾಡ್ಕೊಬೇಕಿತ್ತು ಅಲ್ವೇ? ಹೌದು ಕಮಲಿ, ನಾನೇ ಅರ್ಥ ಮಾಡ್ಕೋಬೇಕಿತ್ತು. ನೀನು ಆ ಮಹೇಶನ್ ಮೋಸಕ್ಕೆ ಬಲಿಯಾಗಿದ್ಯಾ. ಆದ್ರೆ ನಾನು ಒಂದು ಹೆಣ್ಣಾಗಿ ಎಲ್ಲಾನು ಬಾಯಿ ಬಿಟ್ಟು ಎಲ್ಲರ ಹತ್ರನೂ ಹೇಳಕ್ ಆಗೋದಿಲ್ಲ ಅನ್ನೋದು ನೀನ್ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ಅದೆಲ್ಲ ನಂಗೆಲ್ಲ ಅರ್ಥ ಆಯ್ತದೆ ಹೇಳಿ. ನೀವೇ ಹೇಳ್ತಿರ್ತೀರ ಅಲ್ವಾ, ನಾನಿನ್ನೂ ಚಿಕ್ಕ ಹುಡುಗಿ, ನಂಗೇನು ತಿಳಿಯಕ್ಕಿಲ್ಲ ಅಂತ. ನೀವೇ ಅರ್ಥ ಮಾಡ್ಕೊಬೇಕಿತ್ತು ಅಲ್ವಾ? ನೀವು ಈಗಲಾದ್ರೂ ಸುಮ್ಕಿದ್ಬಿಡಿ. ನೀವೇನಾದ್ರೂ ಮಾತಾಡಿ ನಂಗೆ ಅನ್ಯಾಯ ಆಗೋಂಗೆ ಮಾಡಬೇಡಿ. ನಿಮ್ಮ ತಮ್ಮಯ್ಯ ಅಂತೀನಿ. ನೀನೇನು ಹೆದರ್ಕೋಬೇಡ ಕಮಲಿ. ನಿನಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಪರವಾಗಿ ನಾನಿರ್ತೀನಿ. ಇದೆಲ್ಲ ಸುಳ್ಳು. ನಾ ತಪ್ಪು ಮಾಡಿಲ್ಲ. ಮದುವೆ ದಿವಸ ನಾನು ಕುಡ್ದಿದ್ದೆ ಅನ್ನೋದು ತಪ್ಪು.
ನಾನು ಒಪ್ಕೊಳ್ತೀನಿ. ಆದರೆ ಅದನ್ನೇ ಗಾಳ ಮಾಡ್ಕೊಂಡು ನನ್ನ ಈ ಗುಂಡಿಗೆ ಬೀಳ್ಸೋದನ್ನ ನಾನು ಒಪ್ಕೊಳ್ಳೋಕ್ಕಿಲ್ಲ. ಈಗ ಯಾರ ಮಾತು ನಂಬೇಕು ಅಂತ ಹೇಳ್ತೀಯಪ್ಪ? ಆ ಪಂಡಿತರು ಸುಳ್ಳು ಹೇಳ್ತವ್ರೆ ಅಂತ ಹೇಳ್ತೀಯಾ? ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವ್ರು ನಮ್ಗೆ ಸ್ಯಾನೆ ದಿನದಿಂದ ಗೊತ್ತಿರೋರು. ಇನ್ನು ಆ ಕಮಲಿ ಸುಳ್ಳು ಹೇಳ್ತಾಳೆ ಅಂತ ಹೇಳ್ತೀಯಾ? ಅದಂತೂ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ. ಯಾಕೆ ಅಂದರೆ ಆ ಮಗಿಗೆ ಸುಳ್ಳು, ಮೋಸ, ಕಪಟ ಯಾವುದೂ ಗೊತ್ತಿಲ್ಲ. ಇನ್ನುಳಿದಿರೋದು ಅತ್ತೆ. ಯಾವುದೇ ತಾಯಿ ಆದರೂ ಇಂಥ ವಿಚಾರದಲ್ಲಿ ಮಗಳ ಮರವಾದನ ಹಡ ಇಡೋಕ್ಕಿಲ್ಲ. ಕುಡಿದ ನಸೆನಾಗಿ ಒಂದೇ ಕ್ವಾಣೆನಾಗಿದ್ದೆ ಅಂತ ನೀನೇ ಒಪ್ಕೊಂಡಿದ್ಯಲ್ಲ. ಅದು ಅಲ್ಲದೆ ನೀನು ಒತ್ತಾರೆ ಕ್ವಾಣೆಯಿಂದ ಆಚೆ ಬಂದಿದ್ದು ನೋಡಿದೆ ಅಂತ ಮಾವನೇ ಸಾಕ್ಷಿ ಹೇಳ್ತಾವ್ರೆ. ಇದನ್ನೆಲ್ಲ ಅಳಿದ್ರೆ ಒಂದು ತೂಕ ಆಯ್ತದೆ. ಇನ್ನು ಈ ಅಟ್ಟಿ ಗೌರವ, ಅವನ್ ಮರವಾದೆ ಅನ್ನೋದು ಒಂದು ತೂಕ ಆಯ್ತದೆ. ಹಿಂಗೆ ಲೆಕ್ಕಾಚಾರ ಹಾಕಿ ತೀರ್ಪು ಕೊಡೋದಾದ್ರೂ ನಿನಗೂ ಕಮಲಿಗೂ ಲಗ್ನ ಮಾಡ್ಸೋದೇ ಸರಿ. ರಂಗೇಗೌಡ, ನೀನ್ ಕೊಡೋ ತೀರ್ಪನ್ನ ತಡಿತೀನಿ ಅನ್ಕೋಬೇಡ ಮಗ. ಮಹೇಶನ್ ಮಾತನ್ನ ನಾನು ನೆಮ್ತೀನಿ. ಅವತ್ತಂಥದ್ದೊಂದು ಘಟನೆ ನಡೀತು. ಕುಡಿದ ಮತ್ನಾಗೆ ನಾನು ಕಮಲಿ ಕ್ವಾಣೆನಾಗ ಮನಗಿದ್ದೆ ಅಂತ ಅವನಾಗೆ ಬಂದು ನನ್ನ ತಾವು ಹೇಳಿದ್ದ. ಅವನು ಸುಳ್ಳಿ ಹೇಳೋನೇ ಆಗಿದ್ರೆ ನಂತವ ಇಸ್ಯಾನ್ ಹೇಳ್ತಿದ್ನ ಹೇಳು. ನಾನು ಹೆಂಗೆ ನನ್ನ ಮಗನ ಬಿಟ್ಕೊಡಕ್ಕಾಯ್ತದೆ? ಅವನಾಗೆ ಒಪ್ಕೊಂಡಿದ್ರೆ ಅಥವಾ ಅದಕ್ಕೆ ಸರಿಯಾದ ಸಾಕ್ಷಿ ಇದ್ದಿದ್ರೆ ನೀನು ತೀರ್ಪು ಕೊಡ್ಬೋದು. ಅಂದ್ರೆ ನೀನು ನನ್ನ ಮಗಳು ನಡತೆ ಮೇಲೆ ಅನುಮಾನ ಪಡ್ತೀಯ ಕಾಂಚನ? ಇಲ್ಲ, ಮುದ್ದೇಗೌಡ ಕಮಲಿ ಅಪ್ಪ ರಕ್ತ ಸಂಬಂಧದವ್ರ ಹೇಳಿಕೆನ ಸಾಕ್ಷಿ ತಗೊಳ್ಳೋ ತೆಪ್ಪು ಅಂತ ಹೇಳ್ತಾ ಇದ್ರು. ಸರಿಯಾದ ಸಾಕ್ಷಿ ಇಲ್ಲದೆ ತೀರ್ಪು ಕೊಡೋ ತೆಪ್ಪು ಅಂತ ಹೇಳ್ತಾ ಇದ್ರು. ಅಂದ್ರೆ ನಾ ಗೋಡೆ ಮಧ್ಯೆ ನಡೆದಿದ್ದಕ್ಕೆಲ್ಲ ಸಾಕ್ಷಿ ತರಕಾಯ್ತದ? ನನ್ನ ಮಗಳು ಕಮಲಿಗೆ ಒಂದ್ ಮಗ ಹುಟ್ಟಿ ಆ ಮಗ ಮಹೇಶ್ನಂಗೆ ಅವನ ಇಲ್ವಾ ಅಂತ ನೋಡಿ ಆಮೇಲೆ ಲಗ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಯಾ? ಮಗ ರಂಗೇಗೌಡ, ನೀನ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಕೆ ನಿಂತಿದೀಯಾ? ಕಾಂಚನಂಗೇನೋ ಮಗನ ಮ್ಯಾಕಿನ ನಂಬಿಕೆ, ಆದ್ರೆ ನಂಗೆ ನನ್ನ ಮಗಳ ಮ್ಯಾಲಿನ ನಂಬಿಕೆಗಿಂತ ನೀನ್ ಕೊಡೋ ತೀರ್ಪಿನ ಮ್ಯಾಕೆ ನಂಬಿಕೆ. ಈ ಯಾಜ್ಯ ಅಟ್ಟಿನಾಗೆ ತೀರ್ಮಾನ ಆಗೋಗ್ಬಿಡ್ಲಿ ರಂಗೇಗೌಡ. ಪಂಚಾಯತಿ ಗಂಟ ಹೋಗೋದು ಬೇಡ. ನನಗೆ ಗೊತ್ತು ನೀನು ಯಾವತ್ತೂ ನಿಮ್ಮ ಅವನ ತೀರ್ಪಿನ ವಿರುದ್ಧ ಹೋಗಿಲ್ಲ ಅಂತ. ನೀನು ಈಗಲೇ ತೀರ್ಪು ಕೊಡೋಕ್ಕಾಗಕ್ಕಿಲ್ಲ ಅಂತ ನನಗೆ ಗೊತ್ತು. ಬೇಕಿದ್ರೆ ಒಂದು ದಿವಸ ಎಲ್ಲ ಟೈಮ್ ತಗೋ, ಆದರೆ ತೀರ್ಪು ಮಾತ್ರ ನಮ್ಮ ಕಡೆಗೆ ಇರಬೇಕು. ನಿನ್ನ ತೀರ್ಪಿನ ನಂಬಿಕೆಯಲ್ಲೇ ನಾನು ಬದುಕಿರ್ತೀನಿ ರಂಗೇಗೌಡ. ಐಶ್ವರ್ಯ, ಎಂತ ಬಸಿ ಮಾತಾಡೋದದೆ? ಹೇಳಿ ಮಾವ. ವಿಚಾರ ಮಹಾ ಸೂಕ್ಷ್ಮ ಕಣವ, ಇಲ್ಲಿ ಮಾತಾಡಕ್ಕಾಗಕ್ಕಿಲ್ಲ. ನೀನು ಹತ್ರ ಹೋಗಿರು, ನಾನು ಬರ್ತೀನಿ. ಹ್ಞೂ ಕಣವ. ಸರಿ ಮಾವ.
ಐಶ್ವರ್ಯ ಐಶ್ವರ್ಯ ಹೇಳಿ ಮಾವ. ಅಲ್ಲವ ಮತ್ತೆ ಕೂಡ ಒಂದು ಹೆಣ್ಣಾಗಿ ಈಗ ಅದು ಅನ್ಯಾಯದಿಸದಾಗೆ ಚಾಣೆ ಮಾಡಕ್ ಮೊದಲೇ ಅವ್ರು ಹೆಂಗೆ ಮಹೇಶನ ಪರವಾಗಿ ಮಾತಾಡಿದ್ಲು ಅಂತ ಯೋಚನೆ ಮಾಡ್ತಾ ಇದೀಯಾ? ಹೌದು ಮಾವ, ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನೀವು ಹೇಳಿದ್ದನ್ನು ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನಗೇನು ಆಶ್ಚರ್ಯ ಆಗ್ತಾ ಇಲ್ಲವ, ನಿನ್ನ ಮನಸ್ಸಿನಾಗಿರೋ ವಿಷಯನ ತಿಳ್ಕೊಂಡು. ಅಲ್ಲವ ನಿನ್ನೆ 2ನೇ ಸಾರಿ ಶುಭ ಕಾರ್ಯ ನಿಂತು ಹೋಯ್ತು, ಆ ವಿಷಯದ ಬಗ್ಗೆ ಮಾತಾಡ್ತಾವನಿ. ಮಾವ, ನಿಮ್ಮ ಮಾತು ಯಾಕೋ ತುಂಬ ಒಟ್ಟಾಗಿದೆಯಲ್ಲ. ಒಳ್ಳೇದಾಯ್ತವ, ನೀನಾಗೆ ಸೂಕ್ಷ್ಮನ ಹಿಡ್ಕೊಂಡೆ. ನಮ್ಮವ್ವ ಒಂದ್ಕಿತ ನಿಂಗೆ ಹೇಳಿದ್ಲು, ಒಗಟುಗಳನ್ನ ನೀನೇ ಬಿಡಿಸ್ಕೋಬೇಕು ಅಂತ. ಮಗಳಿಗೆ ಈಗ ಬರ್ತದೆ ಕಣವ. ಸತ್ಯ ಹೇಳಬೇಕು ಅಂದ್ರೆ ಕಾಂಚನ ಮಹಾ ಸ್ವಾರ್ಥಿ. ರಂಗೇಗೌಡ ಏನೇ ತೀರ್ಮಾನ ತಗೊಂಡ್ರು ಅವಳು ಮಾತ್ರ ಮಹೇಶನ್ ಪರವಾಗಿ ಮಾತಾಡೋದು. ಯಾಕಂದ್ರೆ ಮಹೇಶ ಅವಳ ಹೆತ್ತ ಮಗ, ರಂಗೇಗೌಡ ಮಲಮಗ. ಅವಳ ವಿರೋಧಿ ತೂಕ ರಂಗೇಗೌಡನ್ಗಿಂತನೂ ಮಹೇಶನ್ ಮೇಲೆ ಹೆಚ್ಚಾಗಿರ್ತದೆ. ಯಾಕವ ಹಿಂಗೆ ಕತ್ಲಲ್ಲಿ ಕುಂತಿದ್ಯಾ? ಇನ್ನೇನ್ ಮಾಡ್ಲಿ ಮಗ, ಪ್ರತಿ ದಿನ ನಿಂಗೆ ಅಗ್ನಿ ಪರೀಕ್ಷೆ ಎದುರಾಯ್ತಾ ಇತ್ತು. ಈಗ ನಾನೇ ನಿನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ. ಅದಕ್ಕೆ ನಿಂಗೆ ಮಗ ತೋರ್ಸಕ್ಕಾಗದೆ ಹಿಂಗೆ ಕತ್ಲಲ್ಲಿ ಕೂತೀವಿ. ಮಗ ರಂಗೇಗೌಡ, ನನ್ನ ಸಮಸ್ಬಿಡ್ಲ. ನಾನು ಮಹೇಶನ್ ಮೇಲಿನ ಮಮತೆನಾಗೆ ನೀನ್ ಕೊಡೋ ತೀರ್ಪನ್ನ ತಡಿತಾ ಇವ್ನಿ ಅಂತ ಎಲ್ರೂ ಅನ್ಕೊಂಡವ್ರೆ. ಆದ್ರೆ ಸತ್ಯನೇ ಬ್ಯಾರೆ ಅದು. ಕಮಲಿ ಬಸ್ರಿ ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ ಕಣ್ಮಗ. ಆದ್ರೆ ಮಹೇಶ ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತದೆ. ಅವನಿಗೆ ಯಾರ ಭಯನೂ ಇಲ್ಲ ಕಣ್ಣ. ಆದ್ರೆ ನಿನ್ ಭಯ ಅದೇ. ನನಗಿಂತಲೂ ಹೆಚ್ಚಾಗಿ ಅವನು ನಿನಗೆ ಗೌರವ ಕೊಡ್ತಾನೆ ಕಣ್ಲ. ಅವನು ನಿನ್ನ ಮುಂದೆ ನಿಂತು ಸುಳ್ಳು ಹೇಳೋ ಧೈರ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಕಣ್ಲ. ಹಂಗಿರನಾಗ ನೀನೇನಾರ ದುಡುಕಿ ಅವ್ರ ಲಗ್ನ ಮಾಡಿಸ್ಬೇಕು ಅನ್ನೋ ತೀರ್ಪು ಕೊಟ್ಟು ಆಮೇಲೆ ಅದೇನಾದ್ರು ತೆಪ್ಪು ತೀರ್ಮಾನ ಅಂತ ಗೊತ್ತಾದ್ರೆ ದುಡುಕಿ ಇಂಥ ತೆಪ್ಪು ತೀರ್ಪು ಕೊಟ್ಬಿಟ್ನಲ್ಲ ಅಂತ ನಿನ್ ಕೊರಗೋಗಾಗ್ಬಾರ್ದು ಅಷ್ಟೇ. ಜನ ನನ್ನ ಕೆಟ್ಟೋಳಂದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ನಿನ್ನೆ ತಡೆದು ಬಿಟ್ಟೆ ಕಣಪ್ಪ. ರಂಗೇಗೌಡ, ನಾನೇನಾರು ತೆಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಸಮಸ್ಬಿಡ್ಲ. ಆದ್ರೆ ಕಮಲಿ ಮಹೇಶ ಲಗ್ನ ಆಗ್ಬೇಕು ಅನ್ನೋ ತೀರ್ಪು ಮಾತ್ರ ಕೊಡಬೇಡ ಕಣಪ್ಪ. ಬಿಡ್ತು ಅನ್ನವ, ಬಿಡ್ತು ಅನ್ನು. ಎಲ್ಲ ಕ್ಷಮೆ ಕೇಳಿದ್ರೆ ನನಗೆ ಅಳುನೇ ಬಂದ್ಬಿಡ್ತದೆ. ನೋಡು, ನನಗೆ ಆಜ್ಞೆ ಮಾಡಬೇಕು ಕಣವ, ಹಿಂಗೆಲ್ಲ ಕೇಳ್ಕೋಬಾರ್ದು. ಬಗ್ಗೆ ಯಾರೇನು ಅನ್ಕೊಂಡ್ರು ಸರಿ. ಕಮಲಿ ಮಹೇಶನ್ ವಿಚಾರದಾಗೆ ನೀನು 7 ಗಂಟೆ ಯಾವ ತೀರ್ಮಾನನೂ ತಗೊಳಕ್ಕಿಲ್ಲ ಕಣವ, ತಗೊಳಕ್ಕಿಲ್ಲ.
ಗೆ ಸುಮ್ಕೆ ನನ್ನ ದಾರಿ ಗಡ್ಡ ಬಂದು ಸ್ಯಾನ ದೊಡ್ಡ ತಪ್ಪು ಮಾಡಿದೆ. ನನ್ನ ಆಸೆ ಈಡೇರ್ತದೆ ಅಂತ ಅಲ್ಲೇ ಕುಂತ್ಕೊಂಡು ಕನ್ಸು ಕಾಣ್ತಿದ್ಯಲ್ಲ, ಅದಕ್ಕೆ ನಾನು ಇಲ್ಲಿಂದಾನೇ ತಣ್ಣೀರು ಎರ್ಚಿವಿ.